ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. 20ನೇ ಅಧ್ಯಾಯ. ಅಮೆರಿಕದಲ್ಲಿ ಆಧ್ಯಾತ್ಮಿಕ ಶಿಕ್ಷಣ. 1895 ಜನವರಿಯ ವೇಳೆಗೆ ಪಶ್ಚಿಮ ರಾಷ್ಟ್ರಗಳಲ್ಲಿನ ಸ್ವಾಮೀಜಿಯ ಕಾರ್ಯದಲ್ಲಿ ಒಂದು ಹೊಸ ಅಧ್ಯಾಯ ಪ್ರಾರಂಭವಾಯಿತು. ಆ ತಿಂಗಳ ಕೊನೆಯ ದಿನಗಳಲ್ಲಿ ಅವರು ನ್ಯೂಯಾರ್ಕ್ ನಗರದ ಒಂದು ಸಾಧಾರಣ ಪರಿಸರದ ವಸತಿ ಗೃಹದಲ್ಲಿ ಕೋಣೆಯೊಂದನ್ನು ಬಾಡಿಗೆಗೆ ತೆಗೆದುಕೊಂಡರು. ಇದನ್ನು ತಮ್ಮ ವಾಸಕ್ಕಾಗಿಯೂ ಉದ್ದೇಶಿತ ತರಗತಿಗಳನ್ನು ನಡೆಸಲು ಬಳಸಬೇಕು ಎಂಬುದು ಅವರ ಯೋಜನೆಯಾಗಿತ್ತು. ನಾವು ಹಿಂದೆಯೇ ನೋಡಿದಂತೆ ಸಾವಿರಾರು ಜನರು ಸೇರುವ ಸಾರ್ವಜನಿಕ ಸಭೆಗಳು, ವೃತ್ತಪತ್ರಿಕೆಗಳ ಅಬ್ಬರ, ಅವುಗಳಿಂದ ಸಿಗುವ ಪ್ರಚಾರ, ಅಭಿನಂದನೆಯ ಸುರಿಮಳೆ ಇವೆಲ್ಲ ಸ್ವಾಮೀಜಿಗೆ ಸಾಕು ಸಾಕೆನಿಸಿತ್ತು. ಅಲ್ಲದೆ ಇವೆಲ್ಲ ಕೇವಲ ತೋರಾಣಿಕೆಯದಾಗಿ ಕಂಡಿತ್ತು. ಇವುಗಳಿಂದ ಹೆಚ್ಚಿನ ಉಪಯೋಗವೇನೂ ಆಗಲಾರದೆಂದು ಅವರಿಗೆ ಅನ್ನಿಸಿತು. ಆದ್ದರಿಂದ ಯಾವುದಾದರೂ ಶಾಂತವಾದ ಸ್ಥಳದಲ್ಲಿ ಶ್ರದ್ಧಾವಂತರಾದ ಕೆಲವೇ ವ್ಯಕ್ತಿಗಳಿಗೆ ತೀವ್ರವಾದ ತರಬೇತಿ ನೀಡಬೇಕೆಂದು ಆಶಿಸಿ ತಮ್ಮ ಸ್ವಂತ ಕೋಣೆಯಲ್ಲಿ ತಾವು ಉಚಿತ ತರಗತಿಗಳನ್ನು ತೆಗೆದುಕೊಳ್ಳುವುದಾಗಿ ಅವರು ಪ್ರಕಟಪಡಿಸಿದರು. ಈಗಾಗಲೇ ಅವರಿಂದ ಆಕರ್ಷಿತರಾಗಿದ್ದ ಹಲವಾರು ಜನ ತಕ್ಷಣ ಉತ್ಸಾಹದಿಂದ ಮುಂದೆ ಬಂದರು. ಜನವರಿ 29ರಿಂದ ಈ ತರಗತಿಗಳು ಪ್ರಾರಂಭವಾದವು. ಸ್ವಾಮೀಜಿಯ ಕೋಣೆ ಇದ್ದುದು ಕಟ್ಟಡದ 2ನೇ ಅಂತಸ್ತಿನಲ್ಲಿ. ಸುಮಾರು 10-15 ಜನ ಸುಲಭವಾಗಿ ಕುಳಿತುಕೊಳ್ಳಬಹುದಾಗಿತ್ತು. ಆದರೆ ತರಗತಿ ಪ್ರಾರಂಭವಾಗುತ್ತಿದ್ದಂತೆಯೇ ವಿದ್ಯಾರ್ಥಿಗಳ ಸಂಖ್ಯೆ ವೇಗವಾಗಿ ಬೆಳೆಯಿತು. ಬ್ರೂಕ್ಲಿನ್ನಿನಲ್ಲಿ ಅವರ ಉಪನ್ಯಾಸಗಳನ್ನು ಕೇಳಿ ಆಕರ್ಷಿತರಾಗಿದ್ದ ಅನೇಕರು ತರಗತಿಗಳಲ್ಲಿ ಭಾಗವಹಿಸುವ ಉದ್ದೇಶದಿಂದ ನ್ಯೂಯಾರ್ಕಿಗೆ ಬಂದರು. ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಿ ಕೋಣೆ ತುಂಬಿ ತುಳುಕಾಡಿತು. ಈ ತರಗತಿಗಳಿಗೆ ಹಾಜರಿದ್ದ ಮಿಸ್ ಸಾರಾ ವಾಲ್ಡೋ ಹೇಳುವಂತೆ ಅದೊಂದು ತುಂಬ ರಮ್ಯವಾದ ದೃಶ್ಯ. ಭಾರತೀಯ ಪದ್ಧತಿಗನುಸಾರವಾಗಿ ಸ್ವಾಮೀಜಿ ನೆಲದ ಮೇಲೆ ಕುಳಿತುಕೊಳ್ಳುತ್ತಿದ್ದರು. ಬಹುತೇಕ ಶಿಷ್ಯರು ಅವರಂತೆಯೇ ನೆಲದ ಮೇಲೆ ಕುಳಿತುಕೊಳ್ಳುತ್ತಿದ್ದರು. ಆದರೆ ಎಲ್ಲರೂ ಕುಳಿತುಕೊಳ್ಳುವಷ್ಟು ಸ್ಥಳಾವಕಾಶವಿಲ್ಲದ್ದರಿಂದ ವಿದ್ಯಾರ್ಥಿಗಳು ಸೋಫಾದ ಕೈಯಾಸರೆಗಳ ಮೇಲೆ, ಮೂಲೆಯಲ್ಲಿದ್ದ ಕೈ ತೊಳೆಯುವ ಕಟ್ಟೆಯ ಮೇಲೆ, ಹೀಗೆ ಎಲ್ಲಿ ಜಾಗ ಸಿಕ್ಕಿದರಲ್ಲಿ ಕುಳಿತು ಶ್ರದ್ಧೆಯಿಂದ ಆಲಿಸುತ್ತಿದ್ದರು. ಇಷ್ಟಾದರೂ ಜಾಗ ಸಾಲದೆ ಬಂದದ್ದರಿಂದ ಕೋಣೆಯ ಆಚೆ ಮೆಟ್ಟಿಲುಗಳ ಮೇಲೂ ಕೆಲವರು ಕುಳಿತು ಆಲಿಸುತ್ತಿದ್ದರು. ಹೀಗೆ ಆ ಶಿಷ್ಯರು ತಮ್ಮ ಬಿಗುಮಾನವನ್ನೆಲ್ಲ ಬಿಟ್ಟು ಎಲ್ಲ ಅನನುಕೂಲತೆಗಳನ್ನೂ ಮರೆತು ಸ್ವಾಮೀಜಿಯ ಬಾಯಿಂದ ಹೊರಬಿದ್ದ ಪ್ರತಿಯೊಂದು ಶಬ್ದವನ್ನು ಕಾತರದಿಂದ ಆಲಿಸುತ್ತಿದ್ದರು. ಶಿಸ್ತಿನ ಸಿಪಾಯಿಗಳಾದ ಆ ಪಾಶ್ಚಾತ್ಯರು, ಅದರಲ್ಲೂ ಬುದ್ಧಿವಂತರು, ಮೇಲ್ವರ್ಗಕ್ಕೆ ಸೇರಿದವರು ಇಷ್ಟರ ಮಟ್ಟಿಗೆ ವಿನಮ್ರತೆಯನ್ನು, ವಿಶ್ವಾಸವನ್ನು ತೋರಿಸಿದರೆಂದರೆ ಅದೊಂದು ಅಸಾಮಾನ್ಯ ಸಂಗತಿಯೇ ಸರಿ. ಹೀಗೆ ನ್ಯೂಯಾರ್ಕ್ ಮಹಾನಗರದಲ್ಲಿ ಸ್ವಾಮೀಜಿ ವೇದಾಂತ ಪ್ರಸಾರ ಕಾರ್ಯವನ್ನು ಅತ್ಯಂತ ಸರಳವಾದರೂ ತುಂಬ ಅದ್ಭುತವಾದ ರೀತಿಯಲ್ಲಿ ಪ್ರಾರಂಭಿಸಿದರು. ಈ ತರಗತಿಗಳನ್ನು ಅವರು ಹಿಂದೆಯೇ ಪ್ರಕಟಿಸಿದ್ದಂತೆ ಉಚಿತವಾಗಿ ನಡೆಸಿಕೊಂಡು ಬಂದರು. ಅವರು ವಾಸವಾಗಿದ್ದ ಕೋಣೆಯ ಬಾಡಿಗೆಗೆ ವಿದ್ಯಾರ್ಥಿಗಳು ತಾವಾಗಿಯೇ ವಂತಿಗೆ ನೀಡಿದರು. ಆದರೆ ಇದರಿಂದಲೂ ಅವರ ಖರ್ಚು ವೆಚ್ಚಗಳು ತೂಗದೆ ಬಂದಾಗ ಸ್ವಾಮೀಜಿ ಮತ್ತೊಂದು ಹಜಾರವನ್ನು ಬಾಡಿಗೆಗೆ ತೆಗೆದುಕೊಂಡು ಅಲ್ಲಿ ಸಾರ್ವಜನಿಕ ಉಪನ್ಯಾಸಗಳನ್ನು ನೀಡಿ ಹಣವನ್ನು ಸಂಗ್ರಹಿಸಿದರು. ಹಿಂದೆ ಭಾರತೀಯ ಗುರುಕುಲ ಸಂಪ್ರದಾಯದಲ್ಲಿ ಗುರುಗಳು ತರಗತಿಗಳ ವೆಚ್ಚವನ್ನು ಭರಿಸುವುದಲ್ಲದೆ ಬಡ ವಿದ್ಯಾರ್ಥಿಗಳನ್ನು ತಮ್ಮ ಸ್ವಂತ ಖರ್ಚಿನಲ್ಲೇ ಸಾಕುತ್ತಿದ್ದರು. ಅಂತೆಯೇ ಸ್ವಾಮೀಜಿ ಧರ್ಮ ಬೋಧನೆಯನ್ನು ಉಚಿತವಾಗಿ ಕೊಡುವುದು ತಮ್ಮ ಕರ್ತವ್ಯವೆಂದೇ ಭಾವಿಸಿದ್ದರು. ಶ್ರದ್ಧಾವಂತರಾದ ಜಿಜ್ಞಾಸುಗಳಾದ ಕೆಲವು ಶಿಷ್ಯರಿಗೆ ತಮ್ಮ ಅತ್ಯುನ್ನತ ಬೋಧನೆಗಳನ್ನು ನೀಡುವುದೇ ಅವರಿಗೊಂದು ಆನಂದದ ಸಂಗತಿಯಾಗಿತ್ತು.
ಸ್ವಾಮೀಜಿಯ ತರಗತಿಗೆ ಬರುತ್ತಿದ್ದವರಲ್ಲಿ ಅವರ ಬೋಧನೆಗಳಿಂದ ಹಾಗೂ ವೇದಾಂತ ತತ್ವಗಳಿಂದ ಆಕರ್ಷಿತರಾಗಿದ್ದವರು ಕೆಲವರು, ಇನ್ನು ಕೆಲವರು ಕುತೂಹಲ ಪ್ರೇರಿತರಾಗಿ ಬಂದವರು. ಈ ತರಗತಿಗಳಲ್ಲದೆ ಇತರ ವೇಳೆಗಳಲ್ಲಿ ಅವರನ್ನು ಸಂದರ್ಶಿಸಲೆಂದು ಹಲವಾರು ಜನ ಧಾವಿಸಿ ಬರುತ್ತಿದ್ದರು. ಅವರ ವ್ಯಕ್ತಿತ್ವವನ್ನು, ಸಿದ್ಧಾಂತಗಳನ್ನು ಪರೀಕ್ಷಿಸಿ ನೋಡಲೆಂದು ಬರುತ್ತಿದ್ದವರು ಕೆಲವರು. ಇವರಲ್ಲದೆ ಅನೇಕ ವೃತ್ತಪತ್ರಿಕೆಗಳ ಹಾಗೂ ನಿಯತಕಾಲಿಕೆಗಳ ವರದಿಗಾರರು ಅವರನ್ನು ಯಾವಾಗಲೂ ಮುತ್ತಿಕೊಂಡಿರುತ್ತಿದ್ದರು. ಹೀಗೆ ಈ ತರಗತಿಗಳ ಕಾರ್ಯವೂ ಕೂಡ ಸಾಕಷ್ಟು ಶ್ರಮದಾಯಕವಾಗಿದ್ದರೂ ಇದು ಸ್ವಾಮೀಜಿಗೆ ಹೆಚ್ಚು ತೃಪ್ತಿಕರವಾಗಿತ್ತು. ಹಾಗೆ ನೋಡಿದರೆ ಇಷ್ಟು ದಿನವೂ ಅವರು ಸಾರ್ವಜನಿಕ ಕ್ಷೇತ್ರದಲ್ಲಿ ಆಕರ್ಷಣೆಯ ಕೇಂದ್ರವಾಗಿದ್ದರು. ಒಬ್ಬ ಭಾಷಣಕಾರನಾಗಿ, ಧರ್ಮ ಪ್ರಚಾರಕನಾಗಿ ಅವರು ಪ್ರಚಂಡ ಯಶಸ್ಸು ಗಳಿಸಿದ್ದರು. ಹೆಸರು ಕೀರ್ತಿಯಂತೂ ಅವರ ಬೆನ್ನಟ್ಟಿ ಬರುತ್ತಿತ್ತು. ಧನ ಸಂಗ್ರಹಣೆಯು ನಿರಾಶಾದಾಯಕವಾಗೇನೂ ಇರಲಿಲ್ಲ. ಆದರೂ ಅವರು ಇದನ್ನೆಲ್ಲ ತಿರಸ್ಕರಿಸಿ ದೂರ ಸರಿಯಬೇಕಾದರೆ ಸಾಧಾರಣ ಜನರ ದೃಷ್ಟಿಕೋನಕ್ಕಿಂತ ಅವರದು ಎಷ್ಟು ವಿಭಿನ್ನವಾಗಿತ್ತೆಂಬುದನ್ನು ಗಮನಿಸಬೇಕು. ಮೊದಲನೆಯದಾಗಿ, ಅವರಿದ್ದಂತಹ ಸ್ಥಿತಿಯಲ್ಲಿ ಬೇರೆ ಯಾರಾದರೂ ಇದ್ದಿದ್ದರೆ ಆ ಉಪನ್ಯಾಸ ಸಂಸ್ಥೆಯನ್ನು ಬಿಟ್ಟು ಬಿಡುವ ಸಾಹಸ ಮಾಡಿ ತನ್ಮೂಲಕ ಆರ್ಥಿಕ ನಷ್ಟಕ್ಕೆ ಗುರಿಯಾಗಲು ಸಿದ್ಧರಿರುತ್ತಿದ್ದರೆ, ಅಥವಾ ಗಣ್ಯರ ಒಡನಾಟವನ್ನು, ಶ್ರೀಮಂತರ ಆಮಂತ್ರಣಗಳನ್ನು ತ್ಯಜಿಸಿ ಸರ್ವೇ ಸಾಮಾನ್ಯವಾದ ಪರಿಸರವನ್ನು ಆರಿಸಿಕೊಂಡು ಅಲ್ಲಿ ಧರ್ಮಬೋಧನೆ ಮಾಡುತ್ತಾ ಕುಳಿತುಕೊಳ್ಳುತ್ತಿದ್ದರೆ. ಹಿಂದೆ ಅವರಿಗೆ ಔತಣಕೂಟಗಳಿಗೆ ಬರುತ್ತಿದ್ದ ಆಹ್ವಾನಗಳಿಗೆ ಲೆಕ್ಕವೇ ಇರಲಿಲ್ಲ. ಅವೆಲ್ಲ ನಡೆಯುತ್ತಿದ್ದುದು ಅತ್ಯಂತ ವೈಭವೋಪೇತವಾದ ಸ್ಥಳಗಳಲ್ಲಿ. ತಮ್ಮ ಸ್ನೇಹಿತರ ಒತ್ತಾಯದಿಂದಾಗಿ ಗತ್ಯಂತರವಿಲ್ಲದೆ ಅವುಗಳಿಗೆ ಹೋಗಲೇಬೇಕಾಗಿತ್ತು. ಇದರಿಂದಾಗಿ ಅವರ ಅಮೂಲ್ಯ ಸಮಯ ಹಾಳಾಗುತ್ತಿತ್ತಲ್ಲದೆ ದೇಹಾರೋಗ್ಯಕ್ಕೂ ತೊಂದರೆಯಾಗುತ್ತಿತ್ತು. ಆದ್ದರಿಂದ ಇವುಗಳನ್ನೆಲ್ಲ ತಪ್ಪಿಸಿಕೊಂಡು ಬಂದು ಇಲ್ಲಿ ಅತ್ಯಂತ ಸರಳವಾದ ಜೀವನವನ್ನು ಪ್ರಾರಂಭಿಸಿದ್ದರು. ಈ ಮನೆಗೆ ಬಂದ ಮೇಲೂ ಅವರಿಗೆ ಬರುತ್ತಿದ್ದ ಆಹ್ವಾನಗಳೇನೂ ಕಡಿಮೆಯಾಗಲಿಲ್ಲ. ಆದರೆ ಸ್ವಾಮೀಜಿ ಅವುಗಳನ್ನೆಲ್ಲ ನಿರಾಕರಿಸಿ ತಮ್ಮದೇ ಆದ ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡರು. ಅವರು ತಮ್ಮ ಸ್ನೇಹಿತ ಲ್ಯಾಂಡ್ಸ್ಬರ್ಗ್ನೊಂದಿಗೆ, ಮುಂದೆ ಈತ ಸ್ವಾಮಿ ಕೃಪಾನಂದನಾದ, ಆತನೊಂದಿಗೆ ಸ್ವಾಮೀಜಿ ಅನ್ನವನ್ನೋ ಬಾರ್ಲಿ ಗಂಜಿಯನ್ನೋ ತಯಾರಿಸಿಕೊಂಡು ಬೇಯಿಸಿದ ಸೊಪ್ಪಿನೊಂದಿಗೆ ಊಟ ಮಾಡಿ ಮುಗಿಸುತ್ತಿದ್ದರು. ಈ ದಿನಗಳ ಬಗ್ಗೆ ಅವರು ಶ್ರೀಮತಿ ಸಾರಾ ಬುಲ್ಲಳಿಗೆ ಬರೆಯುತ್ತಾರೆ. ಅಮೆರಿಕದಲ್ಲಿ ಹಿಂದೆಂದಿಗಿಂತ ಈಗ ನಾನೊಬ್ಬ ನಿಜವಾದ ಸನ್ಯಾಸಿಯಂತಿರುವಂತೆ ನನಗೆ ಅನ್ನಿಸುತ್ತಿದೆ ಎಂದು. ಭಗವಂತನೇ ತಮ್ಮ ಕೈ ಹಿಡಿದು ನಡೆಸುತ್ತಿರುವನೆಂಬ ದೃಢ ವಿಶ್ವಾಸದಿಂದ ಸ್ವಾಮೀಜಿ ತಮ್ಮ ಕಾರ್ಯವನ್ನು ಮುಂದುವರಿಸಿದರು. ಸಂಭಾಷಣೆಯ ಮೂಲಕ ಹಾಗೂ ತರಗತಿಗಳ ಮೂಲಕ ಮುಮುಕ್ಷುಗಳಾದ, ಜಿಜ್ಞಾಸುಗಳಾದ, ಶ್ರದ್ಧಾವಂತ ವ್ಯಕ್ತಿಗಳಿಗೆ ಶಿಕ್ಷಣ ನೀಡುತ್ತಾ ಬಂದರು. ಧ್ಯಾನಾಭ್ಯಾಸದ ಮೂಲಕ ಚಂಚಲ ಮನಸ್ಸನ್ನು ಶಾಂತಗೊಳಿಸುವ ವಿಧಾನವನ್ನು ಕ್ರಮಬದ್ಧವಾಗಿ ಬೋಧಿಸಿದರು. ಎಷ್ಟೋ ಸಲ ಹೀಗೆ ಧ್ಯಾನದ ಕ್ರಮವನ್ನು ಬೋಧಿಸುವಾಗ ಸ್ವಾಮೀಜಿ ತಾವೇ ಧ್ಯಾನಮಗ್ನರಾಗಿ ಬಿಡುತ್ತಿದ್ದರು. ಅವರು ಕೆಲವೊಮ್ಮೆ ಎಷ್ಟು ಗಾಢವಾಗಿ ಧ್ಯಾನಲೀನರಾಗಿರುತ್ತಿದ್ದರೆಂದರೆ ಬಹಳ ಹೊತ್ತಾದರೂ ಆ ಸ್ಥಿತಿಯಿಂದ ಹಿಂದಿರುಗುತ್ತಿರಲಿಲ್ಲ. ಆದರೆ ಇತರರಿಗೆ, ಅದರಲ್ಲೂ ಆಗತಾನೇ ಧ್ಯಾನ ಜೀವನವನ್ನು ಪ್ರವೇಶಿಸುತ್ತಿರುವವರಿಗೆ ಅಷ್ಟು ಹೊತ್ತು ಧ್ಯಾನಮಗ್ನರಾಗಿ ಕುಳಿತಿರಲು ಸಾಧ್ಯವೇ? ಆದ್ದರಿಂದ ಆ ವಿದ್ಯಾರ್ಥಿಗಳು ಸ್ವಾಮೀಜಿಯನ್ನು ಬಹಿರ್ಮುಖರಾಗಿಸಲು ಪ್ರಯತ್ನಿಸುತ್ತಿದ್ದರು. ಆದರೆ ಏನು ಮಾಡಿದರೂ ಅವರಿಗೆ ಎಚ್ಚರವಾಗುತ್ತಿರಲಿಲ್ಲ. ಈ ಶಿಷ್ಯರಿಗೆ ಕಾದು ಕಾದು ಸಾಕಾಗಿ ಕಡೆಗೆ ಒಬ್ಬೊಬ್ಬರಾಗಿ ಅಲ್ಲಿಂದ ಎದ್ದು ಹೊರಡುತ್ತಿದ್ದರು. ಸ್ವಾಮೀಜಿ ಬಹಿರ್ಮುಖರಾಗಿ ಮೈತಿಳಿದೆದ್ದಾಗ ತಮ್ಮ ಬಗ್ಗೆ ತಾವೇ ಅಸಮಾಧಾನ ತಾಳುತ್ತಿದ್ದರು. ಏಕೆಂದರೆ ಅವರಿಗೀಗ ತಾವು ಗುರುವಾಗಿ, ಶಿಕ್ಷಕನಾಗಿ ಇರಬೇಕಾದದ್ದು ಮುಖ್ಯವಾಗಿತ್ತೇ ಹೊರತು ಯೋಗಿಯಾಗಿರುವುದಲ್ಲ. ನಿಜ, ಧ್ಯಾನವೂ ಸೇರಿದಂತೆ
ಯಾವುದೇ ವಿಷಯವನ್ನು ಮಾತಾಡಿ ತೋರಿಸುವುದಕ್ಕಿಂತ ಮಾಡಿ ತೋರಿಸುವುದೇ ಹೆಚ್ಚು ಪರಿಣಾಮಕಾರಿ. ಆದರೂ ಧ್ಯಾನದ ಪ್ರಕ್ರಿಯೆಗಳನ್ನು ಹಾಗೂ ಅದಕ್ಕೆ ಸಂಬಂಧಪಟ್ಟ ಎಲ್ಲ ವಿವರಗಳನ್ನು ಮಾತಿನಿಂದ ತಾನೇ ವಿವರಿಸಬೇಕಾದದ್ದು. ಆದ್ದರಿಂದ ಈ ರೀತಿ ತಾವು ಧ್ಯಾನ ಸ್ಥಿತಿಗೇರದಂತೆ ಸ್ವಾಮೀಜಿ ತುಂಬ ಎಚ್ಚರಿಕೆ ವಹಿಸಿದರು. ಕೆಲವೊಮ್ಮೆ ತಮ್ಮ ಒಬ್ಬಿಬ್ಬರು ಶಿಷ್ಯರೊಂದಿಗೆ ಧ್ಯಾನಕ್ಕೆಂದೇ ಕುಳಿತಾಗಲೂ ತಮ್ಮನ್ನು ಅತ್ಯುನ್ನತ ಧ್ಯಾನಾವಸ್ಥೆಯಿಂದ ಸಮಾಧಿಯ ಸ್ಥಿತಿಯಿಂದ ಇಳಿಸಲು ತಮ್ಮ ಕಿವಿಯಲ್ಲಿ ಯಾವ ಮಂತ್ರವನ್ನು ಹೇಗೆ ಉಚ್ಚರಿಸಬೇಕೆಂಬುದನ್ನು ತಮ್ಮ ಶಿಷ್ಯರಿಗೆ ತಿಳಿಸಿರುತ್ತಿದ್ದರು. ಇತರರಿಗೆ ಧ್ಯಾನ ಸ್ಥಿತಿಯನ್ನು ಮುಟ್ಟುವುದೇ ಅತಿ ದೊಡ್ಡ ಸಮಸ್ಯೆಯಾದರೆ ಸ್ವಾಮೀಜಿಗೆ ಆ ಸ್ಥಿತಿಯಿಂದ ಇಳಿದು ಬರುವುದೇ ಸಮಸ್ಯೆ. ಈ ಸಮಯದಲ್ಲಿ ಸ್ವಾಮೀಜಿಯ ವ್ಯಕ್ತಿತ್ವದಲ್ಲಿ ಆಧ್ಯಾತ್ಮಿಕತೆಯು ವಿಶೇಷವಾಗಿ ಪ್ರಕಾಶಮಾನವಾಗಿತ್ತು. ಅಂದು ದಕ್ಷಿಣೇಶ್ವರದಲ್ಲಿ ಶ್ರೀರಾಮಕೃಷ್ಣರ ಸುತ್ತ ಅವರ ಶಿಷ್ಯರು ಯಾವ ಆಧ್ಯಾತ್ಮಿಕ ವಾತಾವರಣವನ್ನು ಅನುಭವಿಸುತ್ತಿದ್ದರೋ ಅದೇ ಬಗೆಯ ಆನಂದಮಯ ವಾತಾವರಣವನ್ನು ಇಲ್ಲಿ ಸ್ವಾಮೀಜಿಯ ಸುತ್ತ ಕಾಣಬಹುದಾಗಿತ್ತು. ಅವರ ತರಗತಿಗಳಿಗೆ ಬರುತ್ತಿದ್ದವರೆಲ್ಲ ಅಲ್ಲೊಂದು ಮಂಗಳಕರ ವಾತಾವರಣವನ್ನು, ಅಪೂರ್ವ ಶಾಂತಿಯನ್ನು ಅನುಭವಿಸುತ್ತಿದ್ದರು. ಈ ಸಮಯದಲ್ಲಿ ಸ್ವಾಮೀಜಿಯವರನ್ನು ಸಂದರ್ಶಿಸಿದ ಡಾಕ್ಟರ್ ಎಡ್ಗರ್ ಸಿ ಬಿಯಾಲ್ ಎಂಬವರು ನ್ಯೂಯಾರ್ಕಿನ ಫ್ರೆನೋಲಾಜಿಕಲ್ ಜರ್ನಲ್, ಅಂದರೆ ಮುಖಸಾಮುದ್ರಿಕ ಶಾಸ್ತ್ರ ಪತ್ರಿಕೆ, ಇದರಲ್ಲಿ ಸ್ವಾಮೀಜಿಯ ಕುರಿತಾಗಿ ಕುತೂಹಲಕರ ಲೇಖನವೊಂದನ್ನು ಬರೆದರು. ಅದರ ಒಂದು ಭಾಗ ಹೀಗಿದೆ: ಸ್ವಾಮಿ ವಿವೇಕಾನಂದರು ಹಲವಾರು ಅಂಶಗಳಲ್ಲಿ ಅವರ ಜನಾಂಗದ ಅತ್ಯುತ್ತಮ ಮಾದರಿ ಎನ್ನಬಹುದು. ಅವರು 5 ಅಡಿ 8.25 ಅಂಗುಲ ಎತ್ತರವಿದ್ದಾರೆ. ಅವರ ತೂಕ 170 ಪೌಂಡುಗಳು. ತಲೆ ಸುತ್ತಳತೆ 21.25 ಅಂಗುಲ. ತಲೆಯ ಮೇಲಿಂದ ಕಿವಿಯಿಂದ ಕಿವಿಗೆ 14 ಅಂಗುಲ. ಶರೀರ ಹಾಗೂ ಮೆದುಳು ಇವೆರಡೂ ಶ್ರೇಷ್ಠ ಪರಿಮಾಣದಲ್ಲಿವೆ. ಅತ್ಯಂತ ಸುಕೋಮಲವಾದ ಅವರ ಪ್ರವೃತ್ತಿಯು ದಾಂಪತ್ಯ ಭಾವಗಳೊಂದಿಗೆ ಹೊಂದಿಕೊಳ್ಳಲು ಸಾಧ್ಯವೇ ಇಲ್ಲ. ಅಲ್ಲದೆ ಅವರೇ ಹೇಳುತ್ತಾರೆ, ಯಾವ ಸ್ತ್ರೀಯ ವಿಷಯದಲ್ಲೂ ತಾವು ಎಂದೂ ಕಿಂಚಿತ್ತಾದರೂ ಕಾಮಭಾವನೆಯನ್ನು ತಾಳಿಯೇ ಇಲ್ಲ ಎಂದು. ಅವರು ಯುದ್ಧ ವಿರೋಧಿಗಳಾಗಿದ್ದು ಅತ್ಯಂತ ಸಭ್ಯವಾದ ಧರ್ಮವನ್ನು ಬೋಧಿಸುತ್ತಾರಾದ್ದರಿಂದ ಆಕ್ರಮಣಕಾರಿ ಹಾಗೂ ವಿನಾಶಕಾರಿ ಪ್ರವೃತ್ತಿಗಳ ನೆಲೆಯಾದ ಕಿವಿಗಳ ಪ್ರದೇಶದಲ್ಲಿ ಅವರ ತಲೆ ಭಾಗ ಸ್ವಲ್ಪ ಸಂಕುಚಿತಗೊಂಡಿರಬೇಕೆಂದು ನಾವು ಊಹಿಸಬಹುದು. ಹೌದು, ಅದು ವಾಸ್ತವವಾಗಿಯೂ ಹಾಗೆಯೇ ಇದೆ. ಇದೇ ರೀತಿ ಮುಚ್ಚುಮರೆಯ ಹಾಗೂ ಕೂಡಿಹಾಕುವ ಸಂಗ್ರಹಣೆಯ ಪ್ರವೃತ್ತಿಗಳ ಭಾಗವಾದ ಕಿವಿಯ ಸ್ವಲ್ಪ ಮೇಲ್ಭಾಗವೂ ಸಂಕುಚಿತವಾಗಿದೆ. ಹಣಕಾಸು ಹಾಗೂ ಒಡೆತನದ ವಿಷಯವನ್ನು ಅವರ ಬಳಿ ಪ್ರಸ್ತಾಪಿಸಿದರೆ ತಮಗಾವ ಆಸ್ತಿಯೂ ಇಲ್ಲ ಮತ್ತು ಆ ಬಗ್ಗೆ ತಲೆಕೆಡಿಸಿಕೊಳ್ಳಲು ತಮಗೆ ಇಷ್ಟವಿಲ್ಲವೆಂದು ಹೇಳಿ ಅವರು ಆ ವಿಷಯವನ್ನು ಒಮ್ಮೆಗೆ ತಳ್ಳಿ ಹಾಕುತ್ತಾರೆ. ಈ ಭಾವನೆಗಳೆಲ್ಲ ಅಮೆರಿಕನ್ನರಿಗೆ ಸ್ವಲ್ಪ ವಿಲಕ್ಷಣ ಎನ್ನಿಸಬಹುದು. ಆದರೆ ವಿವೇಕಾನಂದರ ಮುಖವು ಅಮೆರಿಕದ ಹಲವಾರು ಕೋಟ್ಯಾಧೀಶರ ಮುಖದಲ್ಲಿ ಕಾಣುವುದಕ್ಕಿಂತ ಹೆಚ್ಚಿನ ಸಂತೃಪ್ತಿ ಭಾವವನ್ನು ಪ್ರತಿಬಿಂಬಿಸುತ್ತದೆ ಎಂಬುದನ್ನಂತೂ ಒಪ್ಪಿಕೊಳ್ಳಬೇಕು. ದಾರ್ಢ್ಯ ಹಾಗೂ ಆತ್ಮನಿಷ್ಠೆ ಅವರಲ್ಲಿ ಸಂಪೂರ್ಣವಾಗಿ ಅಭಿವೃದ್ಧಿಗೊಂಡಿವೆ. ದಯಾಪರತೆ ಅವರಲ್ಲಿ ಅತ್ಯಂತ ಸ್ಪಷ್ಟವಾಗಿ ವ್ಯಕ್ತವಾಗುತ್ತದೆ. ಅವರ ಗಂಡಸ್ಥಳ, ಅಂದರೆ ಕಿವಿ ಹಾಗೂ ಹಣೆಯ ನಡುವಿನ ಚಪ್ಪಟೆ ಭಾಗ ವಿಸ್ತಾರವಾಗಿದ್ದು ಸಂಗೀತದ ಲಕ್ಷಣಗಳನ್ನು ಸ್ಪಷ್ಟವಾಗಿ ಪ್ರದರ್ಶಿಸುತ್ತದೆ. ಅವರ ಎದ್ದು ತೋರುವ ನಯನಗಳು ಅತ್ಯುತ್ತಮ ಜ್ಞಾಪಕ ಶಕ್ತಿಯ ಪ್ರತೀಕವಾಗಿದ್ದು ಅವರ ಉಪನ್ಯಾಸಗಳಲ್ಲಿ ಕಂಡುಬರುವ ವಾಗ್ವೈಖರಿಯನ್ನು ಬಹಳ ಮಟ್ಟಿಗೆ ವಿವರಿಸುತ್ತವೆ. ಹಣೆಯ ಮೇಲ್ಭಾಗ ಚೆನ್ನಾಗಿ ಬೆಳವಣಿಗೆಗೊಂಡಿದ್ದು ಅದರಲ್ಲಿ ಅವರ ವ್ಯಕ್ತಿತ್ವದ ಮಾಧುರ್ಯ ಹಾಗೂ ಪರಿಪೂರ್ಣ ಮನುಷ್ಯತ್ವವನ್ನು ಗುರುತಿಸಬಹುದು. ಒಟ್ಟಿನಲ್ಲಿ ಅವರ ಲಕ್ಷಣಗಳನ್ನೆಲ್ಲ ಸಂಗ್ರಹವಾಗಿ ಹೇಳುವುದಾದರೆ ದಯೆ, ಸಹಾನುಭೂತಿ,
ತಾತ್ವಿಕ ಬುದ್ಧಿಮತ್ತೆ ಹಾಗೂ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಯಶಸ್ಸನ್ನು ಸಾಧಿಸಬೇಕೆಂಬ ಆಕಾಂಕ್ಷೆ ಇವು ಅವರ ಪ್ರಮುಖ ಲಕ್ಷಣಗಳೆಂಬುದನ್ನು ಗಮನಿಸಬಹುದು. ವಿವೇಕಾನಂದರು ಕಲ್ಕತ್ತಾ ವಿಶ್ವವಿದ್ಯಾನಿಲಯದ ಪದವೀಧರರಾಗಿದ್ದು ಇಂಗ್ಲಿಷನ್ನು ಹೆಚ್ಚು ಕಡಿಮೆ ಇಂಗ್ಲೆಂಡಿನವರಷ್ಟೇ ಸರಿಯಾಗಿ ಮಾತನಾಡುತ್ತಾರೆ. ಅವರು ಜಾಗತಿಕ ಮೇಳದಲ್ಲಿ ತೋರಿಸಿದಂತಹ ಅದ್ಭುತ ಹೃದಯ ವೈಶಾಲ್ಯವನ್ನು ಕೇವಲ ಮುಂದುವರಿಸಿಕೊಂಡು ಹೋದರೂ ಸಾಕು, ನಮ್ಮ ನಡುವೆ ಅವರ ಕಾರ್ಯೋದ್ದೇಶ ಖಂಡಿತವಾಗಿ ಅತ್ಯಂತ ಯಶಸ್ವಿಯಾಗುತ್ತದೆ. ಹೀಗೆ ಬರೆಯಿತು. ನ್ಯೂಯಾರ್ಕಿನಲ್ಲಿ ಪ್ರಾರಂಭಿಸಿದ್ದ ತರಗತಿಗಳಲ್ಲಿ ಸ್ವಾಮೀಜಿ ರಾಜಯೋಗ, ಜ್ಞಾನಯೋಗಗಳನ್ನು ವಿಸ್ತಾರವಾಗಿ ಬೋಧಿಸಿದರು. ರಾಜಯೋಗದ ಮೂಲಕ ಅವರು ತಮ್ಮ ಶಿಷ್ಯರಿಗೆ ಅನುಷ್ಠಾನ ಅಧ್ಯಾತ್ಮವನ್ನು, ಎಂದರೆ ಇಂದ್ರಿಯಗಳ ಪ್ರವೃತ್ತಿಯನ್ನು ಹಿಡಿತದಲ್ಲಿಟ್ಟುಕೊಳ್ಳುವುದು ಹೇಗೆ, ಮನಸ್ಸನ್ನು ಸ್ಥಿರಗೊಳಿಸುವುದು ಹೇಗೆ ಎಂಬೀ ವಿಷಯಗಳನ್ನು ಬೋಧಿಸಿದರು. ಮನಸ್ಸನ್ನು ಏಕಾಗ್ರಗೊಳಿಸುವುದು ಹೇಗೆಂಬುದರ ಬಗ್ಗೆ ಶಿಕ್ಷಣ ನೀಡುವುದಕ್ಕಾಗಿಯೇ ಅವರು ನಿಯತವಾಗಿ ತರಗತಿಗಳನ್ನು ತೆಗೆದುಕೊಂಡರು. ಏಕೆಂದರೆ ಏಕಾಗ್ರ ಮನಸ್ಸಿನಿಂದ ಮಾಡುವ ಧ್ಯಾನವೇ ಆಧ್ಯಾತ್ಮಿಕ ಜೀವನದ ಕೀಲಿಕೈ ಎಂಬುದು ಸ್ವಾಮೀಜಿಯ ಸ್ಪಷ್ಟ ಅಭಿಪ್ರಾಯವಾಗಿತ್ತು. ಸ್ವತಃ ಸ್ವಾಮೀಜಿಯೇ ನೆಲದ ಮೇಲೆ ಯೋಗ ಮುದ್ರೆಯಲ್ಲಿ ಗಂಟೆಗಟ್ಟಲೆ ಕಾಲ ಧ್ಯಾನಮಗ್ನರಾಗಿ ಕುಳಿತು ಬಿಡುತ್ತಿದ್ದರು. ಧ್ಯಾನದ ಬಗೆಯನ್ನು ಬೋಧಿಸಲು ಅವರಿಗಿಂತ ಉತ್ತಮರಾದ, ಸಮರ್ಥರಾದ ಗುರು ಯಾರಿದ್ದಾರು? ಅಲ್ಲದೆ ಅವರು ಶ್ರೀರಾಮಕೃಷ್ಣರ ಆಧ್ಯಾತ್ಮಿಕ ಗರಡಿಯಲ್ಲಿ ಪಳಗಿದ ಮಹಾಶಕ್ತಿವಂತರು. ಶ್ರೀರಾಮಕೃಷ್ಣರ ಮಾರ್ಗದರ್ಶನದಲ್ಲಿ ವಿವಿಧ ಆಧ್ಯಾತ್ಮಿಕ ಸಾಧನೆಗಳನ್ನು ಕೈಗೊಂಡು ಸಿದ್ಧಿಸಿಕೊಂಡವರು. ಬಗೆ ಬಗೆಯ ಯೋಗಾಭ್ಯಾಸಗಳನ್ನು ಮಾಡಿದವರು. ಹೀಗೆ ಅವರ ಜೀವನವೇ ಹೊತ್ತಿ ಉರಿಯುವ ಆಧ್ಯಾತ್ಮಿಕ ಜ್ವಾಲೆಯಾಗಿತ್ತು. ಪ್ರತಿಯೊಬ್ಬನ ಮನೋಭಾವವನ್ನು, ಸಾಮರ್ಥ್ಯವನ್ನು ನಿಖರವಾಗಿ ಅರಿಯಬಲ್ಲವರಾಗಿದ್ದ ಅವರು ಪ್ರತಿಯೊಬ್ಬನಿಗೂ ಅವನವನದೇ ಆದ ವಿಶಿಷ್ಟ ಆದರ್ಶಗಳನ್ನು ಮನಗಾಣಿಸಿಕೊಟ್ಟು ಅದಕ್ಕನುಗುಣವಾದ ಧ್ಯಾನದ ಕುರಿತಾಗಿ ಶಿಕ್ಷಣ ನೀಡುತ್ತಿದ್ದರು. ಹೀಗೆ ಸ್ವಾಮೀಜಿಯ ಕ್ರಮಬದ್ಧ ಸ್ಫೂರ್ತಿಯುತ ಮಾರ್ಗದರ್ಶನದಲ್ಲಿ ಅವರ ಅಮೆರಿಕನ್ ಶಿಷ್ಯರು ದೇಹದ ಹಾಗೂ ಮನಸ್ಸಿನ ಸಮತೋಲವನ್ನು ತಂದುಕೊಡಬಲ್ಲಂತಹ ಶಾರೀರಿಕ ಹಾಗೂ ಆಧ್ಯಾತ್ಮಿಕ ಸಾಧನೆಗಳಲ್ಲಿ ನಿರತರಾದರು. ಧರ್ಮವು ಕೇವಲ ನಂಬುವುದರಲ್ಲಿಲ್ಲ, ಆಗುವುದರಲ್ಲಿದೆ. ಅರ್ಥಾತ್ ಧರ್ಮವನ್ನು ಕೇವಲ ನಂಬಿದರೆ ಸಾಲದು, ಧರ್ಮ ಸ್ವರೂಪಿಗಳೇ ಆಗಬೇಕು ಎನ್ನುವುದನ್ನು ಆ ಶಿಷ್ಯರು ಅರಿತರು. ರಾಜಯೋಗದ ಅಭ್ಯಾಸದಲ್ಲಿ ಸರಿಯಾದ ಮುನ್ನೆಚ್ಚರಿಕೆಗಳನ್ನು ವಹಿಸದಿದ್ದರೆ ಅದು ಅಪಾಯಕರವಾಗಿ ಪರಿಣಮಿಸುವ ಸಾಧ್ಯತೆ ಇದೆ. ಬುದ್ಧಿಭ್ರಮಣೆಯೂ ಸೇರಿದಂತೆ ಅನೇಕ ಶಾರೀರಿಕ ಹಾಗೂ ಮಾನಸಿಕ ಅಸ್ವಸ್ಥತೆಗಳಿಗೆ ಅದು ಕಾರಣವಾಗಬಹುದು. ಆದ್ದರಿಂದ ಸ್ವಾಮೀಜಿ ಈ ಬಗ್ಗೆ ತಮ್ಮ ಶಿಷ್ಯರಿಗೆ ತಿಳಿಯ ಹೇಳಿ ಅವರಿಗೆ ಪರಿಶುದ್ಧ ಜೀವನದ ಹಾಗೂ ಸರಳ ಸಾತ್ವಿಕ ಆಹಾರದ ನಿಯಮಗಳನ್ನು ವಿಧಿಸಿದ್ದರು. ಹೀಗಾಗಿ ಅವರ ತರಗತಿ ಕ್ರಮೇಣ ಒಂದು ಸನ್ಯಾಸಿಗಳ ಗುಂಪಿನಂತೆ ಕಂಡುಬರುತ್ತಿದ್ದುದು ಆಶ್ಚರ್ಯದ ಸಂಗತಿಯಲ್ಲ. ಸ್ವಾಮೀಜಿ ತಮ್ಮ ಶಿಷ್ಯರಿಗೆ ನೀಡಿದ ಮತ್ತೊಂದು ಎಚ್ಚರಿಕೆ ಎಂದರೆ ಅತೀಂದ್ರಿಯ ಶಕ್ತಿಗಳನ್ನು ಕುರಿತಾದದ್ದು. ರಾಜಯೋಗದ ಸಾಧಕರಿಗೆ ಈ ಶಕ್ತಿಗಳ ಹಂಬಲವು ಅತಿದೊಡ್ಡ ಅಪಾಯ. ಈ ಸಿದ್ಧಿಗಳು ನಿಜವಾದ ಆಧ್ಯಾತ್ಮಿಕ ಪ್ರಗತಿಗೆ ಪ್ರತಿಬಂಧಕಗಳು ಎಂದು ಸ್ವಾಮೀಜಿ ಎಚ್ಚರಿಕೆ ನೀಡಿ ಸಾಧಕನು ದಾರಿ ತಪ್ಪಿದ್ದಾನೆ ಎಂಬುದರ ಗುರುತು ಈ ಸಿದ್ಧಿಗಳು ಎಂದು ಮನದಟ್ಟು ಮಾಡಿಸಿದರು. ಆಧ್ಯಾತ್ಮಿಕತೆಯನ್ನು ಬಲಿತೆತ್ತು ಕೇವಲ ಪವಾಡ ಶಕ್ತಿಗಳ ಸಂಪಾದನೆ ಮಾಡುವುದನ್ನೇ ಬೋಧಿಸುವ ವ್ಯಕ್ತಿಗಳನ್ನು, ಪಂಥಗಳನ್ನು ಸ್ವಾಮೀಜಿ ನಿಷ್ಠುರವಾಗಿ ಖಂಡಿಸುತ್ತಿದ್ದರು. ತಮ್ಮ ಗುರು ಶ್ರೀರಾಮಕೃಷ್ಣರು ಮತ್ತೆ ಮತ್ತೆ ಒತ್ತಿ ಹೇಳುತ್ತಿದ್ದ ಮಾತನ್ನೇ ಅವರೂ ಹೇಳುತ್ತಿದ್ದರು. ಕೇವಲ ಭಗವಂತನನ್ನು ಮಾತ್ರ ಅರಸಿರಿ ಎಂದು. ಓಂ ಪ್ರಿಯತಾಂ ಪುಂಡರೀಕಾಕ್ಷಃ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ತುಷ್ಟೇ ಜಗತ್ತುಷ್ಟಂ
ಪ್ರೀಣಿತೆ ಪ್ರೀಣಿತಂ ಜಗತ್. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.